ಸಾಯೋ ತನಕ ನಿನಗೆ ಅದನ್ನು ಮರೆಯೋಕ್ಕಾಗಲ್ಲ ಅಂತ ನನಗೆ ಗೊತ್ತು. ನನ್ನ ಪ್ರೀತಿನೂ ನನ್ನ ಮಗು ಇದ್ದ ಹಾಗೆ. 2 ವರ್ಷ ಅದನ್ನ ನನ್ನ ಮನಸ್ಸಿನಲ್ಲಿ ಹೃದಯದಲ್ಲಿ ಜೋಪಾನವಾಗಿ ಸಾಕಿದ್ದೆ. ಅದೀಗ ಸತ್ತೋಗಿದೆ. ಅದನ್ನ ಸಾಯಿಸಿದ್ರು. ಅದನ್ನೆಲ್ಲ ನಾನು ಹ್ಯಾಕ್ ಮಾರಿಲ್ಲಣ್ಣ. ನಿನಗೆ ಗೊತ್ತಿಲ್ಲ ನಾನು ಆ ಕಲ್ಪನೆಗೆ ಎಷ್ಟು ಉಪಕಾರ ಮಾಡಿದ್ದೀನಿ. ನಿನ್ನ ಅವಳ ಮದ್ವೆ ನಡೆಯುವಾಗ ಸೀಮೆಣ್ಣೆ ಸುರ್ಕೊಂಡು ಬೆಂಕಿ ಹಚ್ಕೋತೀನಿ ಅಂತ ಹೆದರಿಸಿ ತಾಳಿ ಕಟ್ಟಿಸ್ದೆ. ಯಾರಾದ್ರೂ ಅಡ್ಡ ಬಂದಿದ್ರೆ ಖಂಡಿತ ಬೆಂಕಿ ಹಚ್ಕೋತಿದ್ದೆ. ಅಪ್ಪ ಅಮ್ಮ ನನ್ನನ್ನೇ ದ್ವೇಷ ಮಾಡಿದ್ರು. ಆದ್ರೆ ಅವಳಿಗೆ ಒಂಚೂರು ಉಪಕಾರ ಸ್ಮರಣೆ ಇಲ್ಲಣ್ಣ. ಅವಳು ನನಗೆ ಉಪಕಾರ ಮಾಡೋದು ಬೇಕಿರ್ಲಿಲ್ಲ. ಆದ್ರೆ ಅವಳು ಈ ರೀತಿ ದ್ರೋಹ ಮಾಡ್ತಾಳೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನನ್ನ ಪ್ರೀತಿನೇ ಕಿತ್ಕೊಂಡ್ಬಿಟ್ಲು. ನನಗೂ ಸಿಟ್ಟಿದೆ ಅಮಿತಾ. ನಿನ್ನ ಈ ರೀತಿ ನೋಡೋಕ್ಕೆ ನನ್ನ ಕೈಲಿ ಆಗಲ್ಲ. ನೀನು ಇಲ್ಲಣ್ಣ, ಯಾವುದನ್ನು ಮರೆಯೋಕೆ ನನ್ನ ಕೈಲಿ ಆಗ್ತಾ ಇಲ್ಲ. ನನ್ನನ್ನು ನನ್ನ ಪಾಡಿಗೆ ಬಿಟ್ಬಿಡಿ. ಪ್ರೀತಿನ ಕಳ್ಕೊಂಡ ದುಃಖನಾದ್ರೂ ಅನುಭವಿಸ್ತೀನಿ. ಬರೀ ಕೊಲೆ, ಕ್ರೈಮು, ಮೋಸ, ವ್ಯಭಿಚಾರ. ಒಬ್ಬರ ಹೆಂಡತಿನ ಇನ್ನೊಬ್ಬ ಪ್ರೀತಿ ಮಾಡೋದು. ಟಿವಿ ತುಂಬ ಇದೇ ಆಗೋಯ್ತು. ಮನೇಲಿ ನಡೆಯೋದನ್ನೆಲ್ಲ ಟಿವಿಲಿ ತೋರಿಸಿದ್ರೆ ಯಾರಿಗೆ ಇಂಟ್ರೆಸ್ಟ್ ಇರುತ್ತೆ? ನಮ್ಮ ಮನೇಲೂ ಇದೇ ನಡೀತಿರೋದು. ನನ್ನ ತಂಗಿ ಜೀವನ ಮುಗಿದೋಯ್ತು ಅರ್ಚನಾ.
ಇನ್ನು ಸರಿ ಹೋಗಲ್ಲ. ಅವಳು ಅದೇನು ಕರ್ಮ ಮಾಡಿದ್ಲು, ಅವಳು ಯಾರಿಗೂ ಕೇಳಿ ಬಗ್ದೋಳಲ್ಲ. ಅವಳಿಗೆ ಹೀಗಾಗಬೇಕಾ? ಯೋಚನೆ ಮಾಡಿದ್ರೆ ಬೇಜಾರಾಗುತ್ತೆ. ಅವಳು ಉಪಕಾರ ಮಾಡಿದವ್ರೆ ಅವಳಿಗೆ ಮೋಸ ಮಾಡಿದ್ರು. ಅಮಿತನ ಹತ್ರ ಮಾತಾಡಿದ್ರಾ? ಮಾತಾಡಿದೆ. ಯಾಕಾದರೂ ಮಾತಾಡಿದ್ನು ಅಂತ ಅನಿಸ್ತಾ ಇದೆ. ಅವಳಿಗೆ ತುಂಬ ಆಘಾತ ಆಗಿದೆ. ಪ್ರಣವ್ ಸಾವು, ಅವಳಿಗಾದ ಮೋಸ, ಇದ್ಯಾವುದನ್ನು ಅವಳ ಕೈಲಿ ಮರೆಯೋದಕ್ಕೆ ಸಾಧ್ಯ ಆಗ್ತಿಲ್ಲ. ಅಕಸ್ಮಾತ್ ಅಮಿತಾ ನನ್ನ ಬಗ್ಗೆ ಏನಾದರೂ ಸುಳಿವು ಕೊಟ್ಟಿದ್ರೆ? ಏನಂದ್ಲು ಅಮಿತಾ? ಅವಳು ಆಡಿದ ಒಂದೊಂದು ಮಾತು ನನ್ನ ಎದೆನಲ್ಲಿ ಚೂರಿ ಥರ ಚುಚ್ತಾ ಇತ್ತು. ಆ ಪ್ರಣವ್ನ ಅವಳು ಎಷ್ಟು ಪ್ರೀತಿಸ್ತಾ ಇದ್ಲು, ಜೀವಕ್ಕೆ ಜೀವ ಅಂದ್ಕೊಂಡಿದ್ಲು. ಆದರೆ ಇವನು ಅವಳು ಪ್ರೀತಿನ ಕಾಲು ಕಸ ಮಾಡಿ ಬೇರೆ ಹೆಣ್ಣಿಗೆ ಮನ್ಸು ಕೊಟ್ಟ. ಪಾಪಿ ಅವನು. ಅಂತ ಒಳ್ಳೆ ಹುಡುಗಿಗೆ ಮೋಸ ಮಾಡೋದ? ಪ್ರಣವ್ ಯಾವ ಹೆಣ್ಣಿನಿಂದ ಬಿದ್ದಿದ್ದ ಅಂತ ಅಮಿತಂಗೆ ಗೊತ್ತಾಗಿದ್ಯಾ ಹರಿ? ಗೊತ್ತಾಗದೆ ಏನು? ಆ ಕಲ್ಪನಾ ಅಮಿತಾ ಮಾಡಿದ ಉಪಕಾರನೇ ಮರೆತು ಅಮಿತಂಗೆ ಮೋಸ ಮಾಡಿದ. ಹಾಗಂತ ಅಮಿತನೇ ಹೇಳಿದ್ಲಾ? ಹೇಳಿದ್ಲು. ಅವಳ ಮನಸ್ಸಲ್ಲಿ ಕಲ್ಪನಾ ಬಗ್ಗೆ ಒಂದು ಚೂರು ದ್ವೇಷ ಇಲ್ಲ. ಅಂತ ದೊಡ್ಡ ಮನಸ್ಸು ಅವಳದು. ಸಿಟ್ಟು ಕೋಪನೆಲ್ಲ ತನ್ನ ಮೇಲೆ ತಾನೇ ತೀರಿಸ್ಕೊತಾ ಇದ್ದಾಳೆ. ಅವಳ ಹತ್ರ ಮಾತಾಡೋದಕ್ಕೆ ನನಗೆ ಭಯ ಆಯಿತು. ಎಲ್ಲ ಸರಿ ಹೋಗುತ್ತೆ ಹರಿ. ಆ ಕಲ್ಪನಾ ಅವಳು ಮಾಡಿದ್ದನ್ನ ಅವಳೇ ಅನುಭವಿಸ್ತಾಳೆ. ಸ್ವಲ್ಪ ನೀರು ಕೊಡ್ತೀಯಾ? ಕೋಲ್ಡ್ ವಾಟರ್ ತರ್ತೀನಿ. ಅಮಿತಾ, ಕಲ್ಪನನ ಮೇಲೆ ನಾನು ನಿನಗೆ ದ್ವೇಷ ತರಿಸ್ತೀನಿ. ನಿನ್ನ ಕಣ್ಣೀರಲ್ಲೇ ಕಲ್ಪನಾ ಕೊಚ್ಚಿ ಹೋಗಬೇಕು. Smile all the while. Each even it's yours every day. You got to smile all the while. Each even it's yours every day. Guna 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 guna. ಕಲ್ಪನಾ, ಹಿಂದೆ ಹರಿ ಮಾಡ್ತಿದ್ನಲ್ಲ, ಹಾಗೆ ಮಾಡೆ. ಅಮಿತಾ, ಅಮಿತಾ, ಚಕ್ಲಿ ಕೂಡ್ಬಳೆ ಕೊಡ್ಲಾ? ನಂಗ್ ಅಮಿತಾ, ಒಂದ್ಸರಿ ನಗು ಅಮ್ಮಿ, ನಗು ನಗು. ಏನೇ ಆಗಿದೆ ನಿನಗೆ? ನಾನು ನೋಡ್ತಾನೆ ಇದ್ದೀನಿ. ಆಕಾಶನೇ ತಲೆ ಮೇಲೆ ಬಿದ್ದವಳ ಥರ ಆಡ್ತಿದ್ಯಲ್ಲ, ಅಂತ ಕಷ್ಟ ಏನು ಬಂದಿರೋದು ನಿನಗೆ? ನಿನ್ಗೇನು ಮದುವೆ ಆಗಿತ್ತಾ? ಇಲ್ಲ ತಾನೆ? ನೋಡು, ನಿನಗಿಂತ ಜಾಸ್ತಿ ಕಷ್ಟ ಅನುಭವಿಸ್ತಿರೋದು ನಾನು, ಕಲ್ಪನಾ. ನಾವೇ ನೋಡು ಎಷ್ಟು ಖುಷಿಯಾಗಿದ್ದೀವಿ. ನಮಗೆ ಗಂಡ ಅನ್ನೋದು ಹೆಸರಿಗಷ್ಟೇ. ನೋಡು ಅಮಿತಾ, ಪ್ರಣವ್ ಅಲ್ದಿದ್ರೇನಂತೆ, ಇನ್ನೊಬ್ಬ ಯಾರಾದ್ರೂ ಒಳ್ಳೆ ಹುಡುಗ ಸಿಕ್ಕೇ ಸಿಗ್ತಾನೆ. ಅವನ್ನ ಮದುವೆ ಆಗಿ ಸಂತೋಷವಾಗಿರೋದನ್ನ ಕಲ್ತ್ಕೋ. ಅದಕ್ಕೆ ನನಗೆ ಯಾರ ಸಲಹೆ ಉಪದೇಶ ಬೇಕಿಲ್ಲ. ಮದುವೆ ಗಿದ್ವೆ ಅಂತ ಮಾತಾಡಿದ್ರೆ ನಾನು ಈ ಮನೆ ಬಿಟ್ಟು ಹೋಗ್ತೀನಿ. ಬಾರೆ ಹೋಗೋಣ, ಏನಾದರೂ ಮಾಡ್ಕೊಳ್ಳಿ.
ಅರ್ಚನಾ, ಯಾವಾಗ ಬಂದ್ರಿ? ಈಗ ತಾನೇ ಬರ್ತಾ ಇದ್ದೀನಿ. ಅಪ್ಪ ಅಮ್ಮ ಇವತ್ತಿಲ್ಲಿಂದ ಹೋದ್ರು. ಅವ್ರು ಅಲ್ಲಿಗೆ ಬಂದಿದ್ರಿಂದಾನೇ ನಾನು ಈಚೆ ಬಂದೆ. ಚಂದನ ಅವಳನ್ನ ನಿಮ್ಮ ಅಪ್ಪ ಅಮ್ಮ ತುಂಬ ಚೆನ್ನಾಗಿ ಸಾಕಿದಾರಮ್ಮ. ನಿಜವಾಗ್ಲೂ ಕಲ್ಲನ್ನು ಕೊರೆದು ಮೂರ್ತಿ ಮಾಡಿದ್ದಾರೆ. ಎಷ್ಟು ಒರಟಾಗಿದ್ಲು. ಈಗ ಅವಳು ನೋಡೋದಕ್ಕೆ 2 ಕಣ್ಣು ಸಾಲಲ್ಲ. ಎಷ್ಟು ದಿನ ಆಯಿತು. ಹೇಗಿದ್ಯಾಕ ನೀನು? ತುಂಬ ಚೆನ್ನಾಗಿದ್ದೀನಿ ಅರ್ಚನಾ. ಇನ್ನು ಮುಂದೆ ಚೆನ್ನಾಗಿರೋದಿಲ್ಲ ಅರ್ಚನಾ. ನೀನು ವಿಷಯದ ಹಾವನ್ನು ಸಾಕ್ತಿದ್ಯಾ. ಅದು ಯಾವಾಗ ಅದ್ರ ಹೆಡೆಯಿಂದ ನಮಗೆ ಹೊಡೆಯುತ್ತೋ, ಯಾವಾಗ ನಮ್ಮ ಮೇಲೆ ವಿಷ ಬಿಡುತ್ತೋ. ಹರಿ, ಯಾರ ಬಗ್ಗೆ ಮಾತಾಡ್ತಿದ್ದೀರಾ? ಆ ಕಲ್ಪನಾ ಅನ್ನೋ ವಿಷಯದ ಹಾವಿದೆಯಲ್ಲ, ಅವಳ ಅಕ್ಕನ ಬಗ್ಗೆ. ತಂಗಿ ಹೊಟ್ಟೆಯಲ್ಲಿ ಅಷ್ಟೊಂದು ವಿಷಯ ಇರಬೇಕಾದ್ರೆ ಅಕ್ಕನ ಹೊಟ್ಟೆಯಲ್ಲಿ ಇನ್ನೆಷ್ಟು ವಿಷಯ ಇರ್ಬೋದು? ಹರಿ, ಹರಿ, ಏನು ಹೇಳ್ತಾ ಇದ್ದೀರಾ ನೀವು? ಅರ್ಚನಾ ನನ್ನ ತಂಗಿ. ಹೌದು ಮಂಜುಳಾ, ಅರ್ಚನಾ ನಿಮ್ಮನ್ನ ಸ್ವಂತ ಅಕ್ಕ ಅನ್ಕೊಂಡಿದ್ದಾಳೆ. ಆದರೆ ನಿಮ್ಮ ತಂಗಿ ನನ್ನ ತಂಗಿ ಬಾಳಿಗೆ ವಿಷ ಇಟ್ಟಿದ್ದಾಳೆ. ಹರಿ, ಕಲ್ಪನೆ ಏನೋ ಮಾಡಿದ್ಲು ಅಂತ ನನ್ನ ಅಕ್ಕನಿಗೆ ಈ ರೀತಿ ಹೇಳೋದು ಸರಿಯಲ್ಲ. ಇಲ್ಲಿ ಏನೇನು ನಡೀತು ಅನ್ನೋದು ಅಕ್ಕನಿಗೆ ಏನು ಗೊತ್ತಿದೆ? ಸುಮ್ಮನೆ ಈ ರೀತಿ ಬಾಯಿಗೆ ಬಂದಾಗ ಅಂದ್ರೆ ನನಗೆ ಗೊತ್ತಿಲ್ಲಮ್ಮ. ಮೊದಲೇ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ವಿಷ ಸರ್ಪನ ಸಾಕಲೇಬೇಕು ಅಂತಿದ್ರೆ ಸಾಕು, ನಂದೇನು ಅಭ್ಯಂತರ ಇಲ್ಲ. ಮುಂದೆ ಏನಾದರೂ ಆದರೆ ನನ್ನ ಮಗಳು ನಗ್ತಾಳೇನೋ ಅಂತ ಹೊರಗಡೆ ಆಸೆಯಿಂದ ಕಾದು ನಿಂತಿದ್ದೆ. ಅವಳು ತನ್ನ ದುಃಖದಿಂದ ಹೊರಗೆ ಬರ್ತಾನೆ ಇಲ್ಲ. ಬರ್ತಾಳೆ ಅತ್ತೆ. ನನಗನ್ನಿಸ್ತಿದೆ ನಾವೆಲ್ಲರೂ ಸೇರ್ಕೊಂಡು ಅವಳ ದುಃಖನ ಜಾಸ್ತಿ ಮಾಡ್ತಿದ್ದೀವಿ ಅಂತ. ಇನ್ನೇನು ಮಾಡೋದು ಹೇಳು? ಅವಳು ಅಷ್ಟೊಂದು ಯಾತನೆ ಪಡ್ತಿದ್ರೆ ನಾವು ನಗ್ತಾ ಇರೋಕ್ಕಾಗುತ್ತಾ? ಅಟ್ಲೀಸ್ಟ್ ನಾವೆಲ್ಲರೂ ಸೇರಿ ಅವಳು ದುಃಖನ ಮರೆಯೋ ಹಾಗೆ ಮಾಡ್ಬೋದು ತಾನೆ. ಅವಳಾದ್ರೆ ಅದಕ್ಕೆ ಪ್ರಯತ್ನ ಪಡ್ಬೇಕಲ್ವೇ? ಕೊನೆ ತನಕ ಹೀಗೆ ಇದ್ಬಿಡ್ತಾಳೋ ಏನೋ. ಕಲ್ಪನಾ ಹೇಳ್ತಿದ್ಲು, ಪ್ರಣವ್ನ ನೆನೆಸ್ಕೊಂಡು ಬಿಕ್ಕಿ ಬಿಕ್ಕಿ ಅಳ್ತಿರ್ತಾಳೆ ಅಂತ. ಅವಳು ನೋಡಿದ್ಲಂತೆ. ಚಿತ್ರ, ಅವಳು ನಿನ್ನ ಮಾತು ಅಂದ್ರೆ ಸ್ವಲ್ಪನಾದ್ರೂ ಕೇಳ್ತಾಳೆ. ಒಂಚೂರೊಳಗೆ ಬುದ್ಧಿ ಹೇಳೆ. ಇಲ್ಲ ಅತ್ತೆ, ನೀವೇ ನೋಡಿದ್ರಲ್ಲ ನಾವೆಷ್ಟು ನಗ್ತಿದ್ವಿ. ಅವಳು ನಗ್ಸೋದಕ್ಕೆ ಪ್ರಯತ್ನ ಪಡ್ತಿದ್ವಿ, ಆದರೆ ಅವಳು ಮಾತ್ರ ಕಲ್ ಕೂತಿದ್ಲು. ಹೀಗೆ ಆದ್ರೆ ಏನ್ ಗತಿ ಚಿತ್ರ? ಅತ್ತೆ, ನೀವು ಅವಳ ಥರನೇ ಆಡಬೇಡಿ. ಎಷ್ಟು ದಿನ ಅಂತ ಅವಳು ಹೀಗೆ ಇರ್ತಾಳೆ ಹೇಳಿ? ಒಂದು 4 ದಿನ, ಆಮೇಲೆ ಸರಿ ಹೋಗ್ತಾಳೆ. ಕಾಲ ಅನ್ನೋದು ಎಲ್ಲದನ್ನು ಮರೆಸುತ್ತೆ. ನನಗಂತೂ ನಂಬಿಕೆನೇ ಹೊರಟೋಗ್ಬಿಟ್ಟಿದೆ. ಎಷ್ಟು ಅಂತ ಅನುಭವಿಸ್ಲಿ ಹೇಳು? ನನಗಂತೂ ಸಾಕಾಗಿ ಹೋಗಿದೆ. ಆ ದೇವರೇ ನಂಗೆ ಶಾಪ ಕೊಟ್ಟಿದ್ದಾನೆ ಅನ್ಸುತ್ತೆ. ನನ್ನ ಸೊಸೆಯಂದ್ರಿಬ್ಬರು ಕಷ್ಟದಲ್ಲಿರುವಾಗ ನಾನು ಅವರ ಪರವಾಗಿ ನಿಲ್ಲಿಲ್ಲ. ಆ ಶಾಪ ಈಗ ನನ್ನ ಮಗಳಿಗೆ ತಟ್ಟಿದೆ. ಅದೇ ಶಾಪ. ನಾನು ನಿಮ್ಮ ಪರವಾಗಿ ನಿಲ್ಲಬೇಕಿತ್ತು.
ಏನಕ್ಕ ಏನು ಯೋಚನೆ ಮಾಡ್ತಾ ಇದೆಯಾ? ಏನಿಲ್ಲ. ಇಲ್ಲ, ನೀನು ಏನೋ ನಿರ್ಧಾರಕ್ಕೆ ಬಂದಿದ್ಯಾ ಅನ್ಸುತ್ತೆ. ನಿನ್ನ ಮುಖ ನೋಡಿದ್ರೇ ಗೊತ್ತಾಗ್ತಿದೆ. ಹೌದು, ಈ ಮನೆ ಬಿಟ್ಟು ಹೋಗಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ಇವತ್ತು ನೀನು ನನ್ನ ಅಕ್ಕ ಅಲ್ಲ ಅಂತ ಪ್ರೂವ್ ಆಯಿತು. ನಿನ್ನ ಅಕ್ಕ ಅಕ್ಕ ಅಂತ ಬಾಯಿ ತುಂಬ ಕದೀರಿಗೂ ಸಾರ್ಥಕ ಆಯಿತು. ಹರಿ ಏನೋ ಅಂದ ಅಂತ ತಾನೆ ನೀನು ಇಂಥ ನಿರ್ಧಾರಕ್ಕೆ ಬಂದಿರೋದು. ಅವನು ಏನಂದ? ವಿಷದ ಹಾವು ಅಂದ. ಹಾಗೆ ಯಾಕಂದ ಅಂತ ಗೊತ್ತಾ ನಿನಗೆ? ಅವಳು ವಿಧವೆ ಆಗಿ ಕೂತಿದ್ದಾಳೆ. ಕಲ್ಪನಾ ಅಕ್ಕ ನೀನು ಅಂತ ಹೇಳಿದಕ್ಕೆ ಬೇಜಾರಾಯ್ತಲ್ವಾ? ನಿನಗೆ ನಿಜವಾಗ್ಲೂ ಬೇಜಾರಾಗಿದ್ರೆ ನನ್ನ ಹತ್ರ ಹರಿ ಹತ್ರ ಜಗಳ ಮಾಡ್ತಿದ್ದೆ. ಮನೆಯವ್ರು ಯಾರು ಮನೆ ಬಿಟ್ಟು ಹೋಗಲ್ಲ ಅಕ್ಕ. ಮನೆ ಅಂದಮೇಲೆ ಒಂದು ಮಾತು ಬರುತ್ತೆ ಹೋಗುತ್ತೆ. ಅದಕ್ಕೆ ಮನೆ ಬಿಟ್ಟು ಹೋಗೋದಾ? ನಿಜವಾಗ್ಲೂ ನೀನು ನನ್ನ ತಂಗಿ ಅಂತ ಅನ್ಕೊಂಡಿದ್ದಿದ್ರೆ ಮನೆ ಬಿಟ್ಟು ಹೋಗ್ತಾ ಇರಲಿಲ್ಲ. ನೋಡಕ್ಕ, ಕಡೆ ಮಾತು ಹೇಳ್ತೀನಿ, ನೀನು ನನ್ನ ಅಕ್ಕ ಅಲ್ಲ ಅನ್ನೋದಾದ್ರೆ ಈ ಮನೆಯಿಂದ ಆಚೆ ಹೋಗು. ನಾನು ನಿನ್ನೇನು ತಡೆಯಲ್ಲ. ದೇವ್ರೆ, ನಾನು ನಿನ್ನ ಹತ್ರ ಏನೂ ಕೇಳಲ್ಲ, ನನಗಾಗಿ ಏನೂ ಬೇಡ್ಕೊಳ್ಳಲ್ಲ. ಎಲ್ಲನೂ ನೀನೇ ಕೊಟ್ಟಿದ್ಯಾ. ಸ್ವಂತ ಮಗಳ ಥರ ಪ್ರೀತಿಸೋ ಅತ್ತೆ ಮಾವ, ಸ್ವಂತ ತಂಗಿ ಥರ ಕಾಪಾಡು ಚಿತ್ರಕ್ಕ, ಒಡ ಹುಟ್ಟಿದವಳಂತೆ ಇರೋ ಅಮಿತಕ್ಕ. ಆದರೆ ಎಲ್ಲರೂ ದುಃಖದಲ್ಲಿದ್ದಾರೆ. ನನ್ನಿಂದಾಗಿ ಎಲ್ಲರೂ ದುಃಖ ಅನುಭವಿಸ್ತಿದ್ದಾರೆ. ಅಮಿತಕ್ಕಾಗಿ ಇಷ್ಟು ದೊಡ್ಡ ಶಿಕ್ಷೆ ಕೊಡಬಾರ್ದಿತ್ತು. ಏನು ತಪ್ಪು ಮಾಡಿದ್ಲವಳು? ನನ್ನ ಗಂಡನ ಒಂದು ಮಾಡಿದ್ದೆ ತಪ್ಪ? ನನಗೆ ಮಾಡಿದ ಉಪಕಾರಕ್ಕೆ ಅವಳು ಈ ಶಿಕ್ಷೆನ? ಈಗ ನನ್ನ ಗಂಡ ನನ್ನ ಜೊತೆನಲ್ಲಿಲ್ಲ, ಆದರೆ ಅವನನ್ನು ವಾಪಸ್ ಕೊಡು ಅಂತ ನಾನಿನ್ನನ್ನು ಬೇಡ್ಕೊಳ್ಳಲ್ಲ. ಹರಿಗೆ ಮನ್ಸಾದಾಗ ನನ್ನ ಹತ್ರ ಬರಲಿ, ಅವನಿಗಾಗಿ ನಾನು ಕಾಯ್ತೀನಿ. ಆದರೆ ಅಮಿತಕ್ಕನ ವಿಷಯದಲ್ಲಿ ಇಷ್ಟೊಂದು ಕ್ರೂರಿ ಆಗ್ಬೇಡ ದೇವ್ರೆ. ಇಷ್ಟು ಕಷ್ಟ ಕೊಡಬೇಡ. ಇನ್ಮೇಲೆ ಏನೇ ಕಷ್ಟ ಇದ್ರೂ ನನಗೆ ಕೊಡು. ನಾನು ನನ್ನ ಗಂಡನ ಕೇಳಲ್ಲ. ಆದರೆ ಎಲ್ಲ ಕಷ್ಟಗಳನ್ನ ತಡ್ಕೊಳ್ಳೋ ಶಕ್ತಿ ಕೊಡು. ಅದು ಒಂದೇ ನಿನ್ನ ಬೇಡ್ಕೊಳ್ಳೋದು. ಇನ್ನು ನಿನಗೆ ಕಷ್ಟ ಕೊಡೋಕ್ಕೆ ದೇವರೇ ಬೇಕಿಲ್ಲ ಕಲ್ಪನಾ, ನಾನೇ ಕೊಡ್ತೀನಿ. ಹೇಗೆ ಕೊಡ್ತೀನಿ ಅಂದರೆ, ನೀನು ಇದೇ ದೇವ್ರ ಮುಂದೆ ನಿಂತು ಈ ಕಷ್ಟದಿಂದ ನನ್ನನ್ನು ಕಾಪಾಡು ದೇವ್ರೇ ಅಂತ ಬೇಡ್ಕೋಬೇಕು. ಹಾಗೆ ನಿನ್ನನ್ನು ನರಳಿಸಿ ಪ್ರಾಣ ತಿಂತೀನಿ. ನನಗೆ ಮಾಡಿದ ದ್ರೋಹಕ್ಕೆ ಬಡ್ಡಿ ಸಮೇತ ವಾಪಸ್ ಕೊಡ್ತೀನಿ. ನೋಡ್ತಾ ಇರು.